ಸರ್, ಈಗ ಇಷ್ಟೊಂದು ಸಮಾಜ ಸೇವೆಯಲ್ಲಿ ತಾವು ಇದ್ದು ಕೂಡ ತಮಗೆ ಟಿಕೆಟ್ ನಿರಾಕರಿಸಲಾಯಿತು. ಆ ನಂತರ ನಾವು ಕೇಳೋದೇನೆಂದ್ರೆ, ಈಗ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಈಗ ಮುಖ್ಯಮಂತ್ರಿಗಳು ಅಥವಾ ರಾಜ್ಯದ ಅನೇಕ ಪ್ರಭಾವಿ ನಾಯಕರಿರ್ಬೋದು, ಅವರ ಜೊತೆ ತಾವು ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಯಾಕೆಂದರೆ ಸಿದ್ದರಾಮಯ್ಯ ಅವರು ಹಿಂದೆ ಮಂಗಳೂರಿಗೆ ಬಂದಾಗ ಚಹಾ ಕುಡಿಯೋಕ್ಕೆ, ಊಟ ಮಾಡೋಕ್ಕೆ ತಮ್ಮ ಮನೆಗೆ ಬರ್ತಾ ಇದ್ದಂಥ ಆಪ್ತ ವರ್ಗದಲ್ಲಿದ್ದವರು. ನೀವು ಟಿಕೆಟ್ ನಿರಾಕರಿಸಿದ ಕಾರಣಕ್ಕೆ ನೀವು ಕಾಂಗ್ರೆಸ್ನಿಂದ ಹೊರಬಂದು ಏನಾದರೂ ತಪ್ಪು ಮಾಡಿದ್ದೆ ಹಾಗೆ ಇದೆ ಅಂತ ಅನಿಸ್ತಾ ನಿಮಗೆ ಸರ್? ನೋಡಿ, ತುಂಬ ಜನ ಅನಿಸ್ಕೊಂಡಿದ್ದಾರೆ ಏನಂತೇಳಿ ನಾನು ಮಾಡಿದ್ದು ತಪ್ಪು ಅಂತೇಳಿ. ನನ್ನ ಭಾವನೆಯಿಂದ ಅದು ತಪ್ಪಾಗಿರಲಿಲ್ಲ. ಯಾಕೆಂತೇಳಿದ್ರೆ ಇದೇ ಉಪವಾಸದ ಸಂದರ್ಭದಲ್ಲಿ ನಾನು 86% ಜನತೆ ನನ್ನ ಪರವಾಗಿ ಕಾಂಗ್ರೆಸ್ನ ಟಿಕೆಟ್ ಕೊಡಬೇಕು ಅಂತೇಳಿ ಹೇಳಿದೆ. ಕಾಂಗ್ರೆಸ್ ಹೈಕಮಾಂಡ್ ಸಮೇತ ನನ್ನ ಹೆಸರನ್ನು ರಾಹುಲ್ ಗಾಂಧಿ ಅವರು CEC ಮೀಟಿಂಗಲ್ಲಿ ಅಪ್ರೂವ್ ಮಾಡಿಕೊಂಡು ನನ್ನ ಹೆಸರು ರಿಲೀಸ್ ಆಗೋದಲ್ಲಿತ್ತು. ಲೋಬೋ ಮತ್ತು ಅಶೋಕ್ ರೈ 3ನೇ ಲಿಸ್ಟಲ್ಲಿ ನಂದು ರಿಲೀಸ್ ಆಗೋದಲ್ಲಿತ್ತು. ಆ ಲೀಸ್ಟನ್ನು ರಿಲೀಸ್ ಮಾಡುವಂಥ ದಿವಸ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮರು ದಿವಸ ಕೋಲಾರಕ್ಕೆ ಬರ್ತಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಇಲ್ಲಿ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಆ ವ್ಯವಸ್ಥೆಯನ್ನು ನೋಡಲಿಕ್ಕೆ ಬಂದರು ಏರ್ಪೋರ್ಟಿಗೆ. ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಆಗಬೇಕಿತ್ತು, 10 ಗಂಟೆಗೆ ಲ್ಯಾಂಡ್ ಆಗಿದೆ. ನಮ್ಮ ರಾಜ್ಯದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಏರ್ಪೋರ್ಟಿಗೆ ಹೋಗಿ ಫಸ್ಟಿಗೆ ಮಾಡಿದ ಕೆಲಸ ನನ್ನ ಟಿಕೆಟನ್ನು ಹೋಲ್ಡ್ ಮಾಡಿಸಿದ್ರು, ರಿಲೀಸ್ ಆಗೋದನ್ನು ಹೋಲ್ಡ್ ಮಾಡಿಸಿದರು. ತದನಂತರ ಕೊನೆಯ ದಿವಸ, ಟಿಕೆಟ್ನ ಕೊನೆಯ ದಿವಸದಲ್ಲಿ ಆ ಟಿಕೆಟನ್ನು ಹಠ ಮಾಡಿ ತನ್ನ ಒತ್ತಡವನ್ನು ಪೂರ್ತಿ ಉಪಯೋಗಿಸಿ ಆ ಟಿಕೆಟನ್ನು ಕೊಡಿಸಿದರು. ಆ ಸಂದರ್ಭದಲ್ಲಿ ನಾನು ನನ್ನ ನ್ಯಾಯಕ್ಕಾಗಿ, ಬಹುಶಃ ನನ್ನ ಹಕ್ಕಾಗಿತ್ತು ಅದು, ಬಹುಶಃ ಇದು ನಮ್ಮ ಅಪ್ಪನ ಆಸ್ತಿ ಏನಲ್ಲ ಟಿಕೆಟ್ ನಾನು ಅದನ್ನು ಒಪ್ತೇನೆ. ಯಾರಿಗೆ ಸಿಕ್ಕಿದ್ರು ನಾವು ಅದರಲ್ಲಿ ಇದು ಮಾಡಬೇಕು, ಪಕ್ಷ ಕಮಿಟ್ಮೆಂಟ್ ಆಗಿರಬೇಕು. ಆದರೆ ಇದು ಪಕ್ಷ ಕೊಟ್ಟಿತ್ತು ನನಗೆ, ಹೈಕಮಾಂಡ್ ಕೊಟ್ಟದ್ದನ್ನು ಬೇರೆ ಒಬ್ಬರ ಒತ್ತಡದ ಮೂಲಕ ಜನರಿಗೆ ಮನಸ್ಸಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಅವರ ಮೇಲೆ ಹೇರಲಾಯಿತು. ಅಂಥ ಸಂದರ್ಭದಲ್ಲಿ ನಾನು ನ್ಯಾಯಕ್ಕಾಗಿ ನಾನು ಅಂದು ಸ್ಪರ್ಧೆ ಮಾಡಿದೆ. ನಾನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂಥ ಇರಾದೆಯನ್ನು ವ್ಯಕ್ತಪಡಿಸಿದೆ. ಆದರೆ ಅಂದಿನ ಪ್ರಧಾನಿಯಾಗಿದ್ದಂತಹ ದೇವೇಗೌಡರು ಸಮೇತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರವರಿಗೆ ಫೋನ್ ಮಾಡಿಕೊಂಡು ಹೇಳ್ತಾರೆ, ನೀವು ಅಲ್ಲಿ ಈ ಮೊಯ್ದೀನ್ ಬಾವರ ಸೀಟನ್ನು ನೀವು ಗೆಲ್ಲಿಸಿ ಟಿಕೆಟನ್ನು ಕೊಡಿ, ನಾವು ಒಂದೇ ಒಂದು ಕ್ಯಾಂಡಿಡೇಟ್ ಹಾಕೋದಿಲ್ಲ ಅಂತ ಹೇಳುವಂಥ ಮಾತು. ಆಗ ಅವರು BJP ಜೊತೆಯಲ್ಲಿ ಇರಲಿಲ್ಲ. ಹೌದು, ಆ ಸಂದರ್ಭದಲ್ಲಿ ಹೇಳಿದರು. ಮತ್ತು B ಫಾರ್ಮ್ ಅವ್ರದ್ದು ರೆಡಿ ಇತ್ತು. ನಾನು ಇಂಡಿಪೆಂಡೆಂಟ್ ಮಾಡೋದಾದರೆ ನನಗೆ 10 ನಾಮಿನಿಗಳು ಬೇಕು, ಇದಕ್ಕೆ ಪಾರ್ಟಿದಾದರೆ 3 ನಾಮಿನಿ ಬೇಕಿತ್ತು. ಅದರಿಂದಾಗಿ ಅದರಲ್ಲಿ ಹಾಕಿದೆ. ಒಂದು ವೇಳೆ ನಾನು ಇಂಡಿಪೆಂಡೆಂಟ್ ಆಗಿ ನಾನು ನಿಂತಿದ್ದರೆ ನನ್ನ ನಂಬಿದಂಥ ಜನ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಅವರಿಗೆ ಏನಾಗಿತ್ತು, ನಾನು ಪಕ್ಷ ಬಿಟ್ಟು ಪಕ್ಷ ದ್ರೋಹ ಮಾಡಿದ್ದೇನೆ ಅಂತ ಹೇಳುವಂಥ ಒಂದು ಅನಿಸಿಕೆ ಬಂದು ನನಗೆ ಮತಗಳು ಕಮ್ಮಿ ಆಗಲಿಕ್ಕೆ ಇದಾಯಿತು. ಅದು ಲೇಟಾಗಿ ಇದು ಮಾಡಿದ್ದು. ಒಂದು ವೇಳೆ ನಾನು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದರೆ ನಾನು 2ನೇ ಸ್ಥಾನ ಬರೋದ್ರಲ್ಲಿ ಯಾವುದೇ ಸಂಶಯ ಇರಲಿಲ್ಲ. ಹೌದು. ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜನರು ಅಭಿವೃದ್ಧಿ ಅವರಿಗೆ ಅಗತ್ಯ ಇಲ್ಲ. ಇಲ್ಲಿ ಧರ್ಮದ ಆಧಾರಿತವಾಗಿ, ಅದೇ ಥರ ಇಲ್ಲಿ ನೀವು ಬರೀ ಬೊಗಳೆ ಕೊಚ್ಚಿದ್ರೆ ಸಾಕು, ನಾವು ಹಾಗೆ, ನಾವು ಹೀಗೆ, ನಾವು ಮುಂದೆ ಹಾಗೆ, ನಾವು ಹಿಂದೆ. ಇಲ್ಲಿ ಇದನ್ನು ಮಾಡಿದರೆ ಮಾತ್ರ ಇಲ್ಲಿ ಈ ಪ್ರಯೋಗಶಾಲೆಯಲ್ಲಿ ಪಾಸ್ ಆಗ್ತಾರೆ. ಇಲ್ಲಿ ನ್ಯಾಯ, ನೀತಿ, ನಿಷ್ಠೆ ಯಾವುದಕ್ಕೂ ಬೆಲೆ ಇಲ್ಲ, ಮನುಷ್ಯತ್ವಕ್ಕೆ ಬೆಲೆ ಇಲ್ಲದಂಥ ಪರಿಸ್ಥಿತಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ. ಅದು ನಿಲ್ಲಬೇಕಾಗಿದೆ. ಯಾರು ನೋಡಿ, ಈ ಇಲೆಕ್ಷನ್ ಅಂತ ಹೇಳುವಂಥದ್ದು ಯಾತಕ್ಕೆ? ಜನರ ಸೇವೆ ಮಾಡಲಿಕ್ಕೆ, ಒಬ್ಬ ಸಾಮಾನ್ಯ ಪ್ರಜರಿಗೆ ಎಲ್ಲರೂ ಹೋಗಿ ಮತವನ್ನು ಹಾಕೋದು. ಈ ದುಡ್ಡು ಕೊಟ್ಟು ಮತವನ್ನು ಹಾಕಿಸಿ ಅಥವಾ ಧರ್ಮದ ಆಧಾರಿತವಾಗಿ ಮತವನ್ನು ಹಾಕಿಸಿದರೆ ಅವರಿಂದ ಈ ಕ್ಷೇತ್ರದ ಜನರ ರಕ್ಷಣೆ ಎಷ್ಟು ಸಾಧ್ಯ ತಾವೇ ಅರ್ಥ ಮಾಡಿಕೊಳ್ಳಿ. ನಾನು ನನ್ನ ಜಾತಿಯನ್ನು, ನನ್ನ ಧರ್ಮವನ್ನು ಪ್ರೀತಿಸಿ ಇತರ ಧರ್ಮವನ್ನು ಗೌರವಿಸುವಂಥ ಕೆಲಸವನ್ನು ಮಾಡುವುದೇ ಮಾನವೀಯತೆ. ಮತ್ತು ನಾವು ಆ ಸಂವಿಧಾನದ ಪ್ರತಿಜ್ಞೆಯನ್ನು ಮಾಡಿಕೊಂಡು ಅಧಿಕಾರವನ್ನು ಸ್ವೀಕರಿಸ್ತೇವೆ. ಅದು ಸ್ವೀಕರಿಸಿದ ಮೇಲೆ ಮಾಡುವಂಥ ಕೆಲಸ ಏನು ಅಂತ ಹೇಳುವಂಥದ್ದನ್ನು ಆ ಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಮಾತನಾಡಬೇಕು. ಇಲ್ಲಿ ಏನಿಲ್ಲ, ಭಾಳ ಈಸಿ ಚುನಾವಣೆಯಲ್ಲಿ ಮಾಡೋದಾದರೆ. ಆ ಸಂದರ್ಭದಲ್ಲಿ ಏನಾದರೂ ಗಡಲಗಟ್ಟೆ ಮಾಡಿ ಯಾರೋ ಒಂದು ತಾಯಿಯ ಮಗನವನ್ನು ಕೊಲ್ಲಿಸಿ ಯಾವುದಾದ್ರೂ ಒಂದು ರೀತಿಯಲ್ಲಿ
ಜಾತಿಗಳ ಮಧ್ಯೆ ಘರ್ಷಣೆ ಮಾಡಿಕೊಂಡು ಆ ಜಾತಿ ಆಧಾರದ ಮೇಲೆ ಒಂದು ಎಲೆಕ್ಷನ್ ವ್ಯವಸ್ಥೆ ಕಳೆದ 20 ವರ್ಷಗಳಿಂದ ನಡೀತಾ ಇದೆ. ಇದು ನಿಲ್ಲಬೇಕು. ಈಗ ಚುನಾವಣೆ ಸಮಯದಲ್ಲಿ ತಾವು JDS ಸೇರಿದ್ರಿ. ಈಗ ಕಳೆದ ಲೋಕಸಭೆ ಚುನಾವಣೆಯಲ್ಲಿ JDS BJP ಜೊತೆ ಮೈತ್ರಿ ಮಾಡಿಕೊಡ್ತು. ಈಗ ನೀವು ಕಾಂಗ್ರೆಸ್ನಲ್ಲೂ ಇಲ್ಲ, JDS ಜೊತೆ ಇದ್ದೀರಿ. ಈಗ BJP ಅಂದರೆ ನಿಮಗೆ ಆಗಲ್ಲ. ಈಗ ಮೊಯ್ದೀನ್ ಬಾಬು ಅವರು ಯಾವ ಪಾರ್ಟಿ? BJPಯ, JDS, ಕಾಂಗ್ರೆಸ್? ನನಗೆ BJP ಆಗಲ್ಲ ಅಥವಾ JDS ಆಗಲ್ಲ, ಕಾಂಗ್ರೆಸ್ ಆಗಲ್ಲ ಅಂತಿಲ್ಲ. ನಾನು ಹುಟ್ಟು ಕಾಂಗ್ರೆಸ್ಸಿಗ. ಸರಿ, ನನಗೆ ಅನ್ಯಾಯ ಆಗಿತ್ತು. ನಾನು ನನ್ನ ಅನ್ಯಾಯಕ್ಕೆ ನಾನು ಪ್ರತಿಭಟಿಸಿ ನಾನು ಹೊರ ಬಂದಿದ್ದೇನೆ. ಯಾಕೆಂದರೆ ಅನ್ಯಾಯದ ವಿರುದ್ಧ ಹೋರಾಡಿದ್ದೇನೆ. ಹೌದು, ಇಲ್ಲಿ ಜನರು ಅರ್ಥ ಮಾಡ್ಕೊಳ್ಬೇಕು. ನನಗೆ ಆದಂಥ ನೋವು, ನಾ ಪಟ್ಟಂಥ ಕಷ್ಟ, ಜನರ ಅಭಿಪ್ರಾಯವನ್ನು ಮುತ್ತದೇ ಈ ದುಡ್ಡಿನ ಬೆಂಬಲಕ್ಕಾಗಿ ಮಾಡಿದರ ವಿರುದ್ಧ ಹೋರಾಡಿದ್ದೇನೆ. ಸೋಲಾಗಿರ್ಬೋದು ನನಗೆ, ಆದರೆ ನನಗೆ ಮನಸ್ಸು ತೃಪ್ತಿ ಇದೆ. ನನಗೇನು ಅದಾಗ್ಬೋದಿತ್ತು ಇದಾಗ್ಬೋದಿತ್ತು ಅಂತ ಹೇಳುವಂಥ ಆಶೆ ಆಕಾಂಕ್ಷೆಯನ್ನು ಕಟ್ಕೊಂಡಿದ್ರೆ ನನಗೆ 25 ಕೋಟಿವರೆಗೆ ಲಂಚ ಕೊಡಲಿಕ್ಕೆ ಬಂದರು. 25 ಪೈಸೆಯನ್ನು ಮುಟ್ಟದೆ ಹೊರಗೆ ಬಂದಿದ್ದೇನೆ. ನನ್ನಲ್ಲಿ ಬಹಳ ಕಷ್ಟದ ಸಂದರ್ಭ. ನಾನು ಬೇರೆ ಯಾವನಾದ್ರೂ ಆ ದುಡ್ಡನ್ನು ತೆಗೆದುಕೊಂಡು ಅವರ ಸಾಲ ಮೂಲವನ್ನು ಮಾಡಿಸ್ತಿದ್ರು. ಈಗ ಮುಂದೆ ಮೊಯ್ದೀನ್ ಬಾಬು ಅವರು ಕಾಂಗ್ರೆಸ್ ಅಲ್ಲಿ ಹೋಗ್ತಾರಾ ಅಥವಾ JDS ಅಲ್ಲಿ ಉಳಿತಾರಾ, BJP ಹೋಗ್ತಾರಾ? ನೋಡಿ, ನಾನೀಗ JDS ಅಲ್ಲಿ ಇದ್ದೇನೆ. ಇಲ್ಲಿ JDS ಇಲ್ಲಿ ಪ್ರಬಲವಾಗಿಲ್ಲ, ನಾನು ಅದನ್ನು ನಂಬ್ತಾ ಇದ್ದೇನೆ. ಹೌದು, ಇಲ್ಲಿ ಒಂದ BJPಯಲ್ಲಿ ಇರಬೇಕು, ಇಲ್ಲದ್ರೆ ಕಾಂಗ್ರೆಸ್ ಅಲ್ಲಿ ಇರಬೇಕು. ಹೌದು, ಒಂದು ವೇಳೆ ಎರಡದಲ್ಲಿ ಇದ್ರೂ ಇಂಡಿಪೆಂಡೆಂಟ್ ಆದರೂ ನಮ್ಮ ಏನು ಕೆಲಸ ಉಂಟು ಅದನ್ನು ಮಾಡ್ತಾ ಇರಬೇಕು. ನಾನೀಗ ಇಂಡಿಪೆಂಡೆಂಟ್ ಆಗಿ ಹೌದು JDS ಅಲ್ಲಿ ಇದ್ದೇನೆ. ಆದರೆ BJP ಜೊತೆನೂ ಗುರುತಿಸಿಕೊಂಡಿರೋದ್ರಿಂದ ನಾವು ಅವರ ಆ ಒಂದು ನಿಬಂಧನೆ ಪ್ರಕಾರ ಇದ್ದೇವೆ. ಆದರೆ BJPಯಿಂದ ಕೆಲವು ಕ್ಷುಲಕ ಕಾರಣಕ್ಕಾಗಿ ನನಗೆ ನೋವಾಗ್ತಾ ಇದೆ. ನಾನೊಂದು ನನ್ನ ಸಮುದಾಯದಲ್ಲಿ ಇದ್ದುಕೊಂಡು ನಾನು ಹೇಳುವಂತಹದ್ದು, ಇವತ್ತು ಭಾರತ ದೇಶದ ಸಂವಿಧಾನ ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ಸರ್ವರಿಗೂ ಇವತ್ತು ಒಂದು ಪ್ರಬಲವಾಗಿ ಭಾರತದ ಪ್ರಜೆ ಅಂತ ಹೇಳುವಂಥ ಗುರುತವನ್ನು ಮಾಡಿಕೊಂಡು ಆ ವ್ಯವಸ್ಥೆಯಲ್ಲಿ ಈ ಸಿಸ್ಟಮ್ ನಡೀತಾ ಇದೆ. BJP ಕೆಲವು ಕಡೆ ಈಗ ಆಜಾನ್ ಆಗುವಾಗ ಆಜಾನ್ ಮಾಡಬಾರ್ದು, ಅದೇ ಥರ ಒಂದಲ್ಲ ಹಲವು ಕೆಲಸಗಳಲ್ಲಿ ಬುರ್ಕಾ ಅವಳ ಹಕ್ಕಿದೆ, ಭಾರತದ ಒಬ್ಬ ಮಹಿಳೆಯ ಹಕ್ಕು. ಅವನು ತನ್ನ ಸರ್ದಾರ್ಜಿಗಳು ತಲೆಯಲ್ಲಿ ಇದನ್ನು ಕಟ್ತಾರೆ, ಪೇಟವನ್ನು ಕಟ್ತಾರೆ. ಮಾರ್ವಾಡಿಗಳು ಸಾರಿಯನ್ನು ಇದು ಮಾಡ್ತಾರೆ. ಮುಸಲ್ಮಾನರು ಅವರ ಹಕ್ಕು, ಜನ್ಮಸಿದ್ಧ ಹಕ್ಕು, ಅವರ ಪ್ರೊಟೆಕ್ಟ್ ಮಾಡಲಿಕ್ಕೆ ಅವರ ದೇಹವನ್ನು ಇತರರಿಗೆ ತೋರಿಸಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಏನಂದರೆ ಸಾರಿ ಇರ್ತದೆ. ಆದರೆ ಇನ್ನಷ್ಟು ಕವರ್ ಮಾಡುವಂಥ ಒಂದು ಸಿಸ್ಟಮ್ ಮೊದಲಿಂದಲೇ ಜಾರಿಗಿದೆ. ಬುರ್ಕಾ ಹಾಕಬಾರ್ದು, ಇದೆಲ್ಲ ನಿಬಂಧನೆಗಳು. ನಾವು ಇನ್ನೊಂದು ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಯಾರೇ ಆಗಲಿ, ಯಾವುದೇ ಸಮುದಾಯ ಆಗಲಿ, ಆ ಸಮುದಾಯಕ್ಕೆ ನಾವು ಇದಿರಾಗಿ ಅವರ ತತ್ವಕ್ಕೆ ವಿರುದ್ಧವಾಗಿ ನಾವು ಯಾವತ್ತೂ ಕೆಲಸ ಮಾಡಬಾರ್ದು ಅಂತ ಹೇಳುವಂಥದ್ದೇ ನನ್ನ ಇರಾದೆ. ನಾನು BJPಯಲ್ಲಿದ್ದರೂ ನನಗೆ ಯಾವ ರೀತಿಯಲ್ಲಿ ಸಮುದಾಯಕ್ಕೆ ತೊಂದರೆ ಆಗ್ತದೆ ಆ ಸಂದರ್ಭದಲ್ಲಿ ನಾನು ಪಕ್ಷ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ನಮ್ಮ ಸಮುದಾಯಕ್ಕೆ ತೊಂದರೆ ಇರುವಾಗ ನಾನು ಸಮುದಾಯದ ಪರವಾಗಿದ್ದೇನೆ. ನಾನೇನು ಪರ್ಮನೆಂಟ್ಲಿ ಬದುಕಲಿಕ್ಕೆ ಬಂದಿಲ್ಲ. ಹೌದು, ನನಗೆ ಹುಟ್ಟು ಆಕಸ್ಮಿಕವಾಗಿ ಹುಟ್ಟಿದ್ದೇನೆ, ಸಾವು ಖಚಿತವಾಗಿದೆ. ಹುಟ್ಟು ಸಾವಿನ ಮಧ್ಯೆ ಈ ಭಾಗದಲ್ಲಿ ಜನರೊಂದಿಗೆ ಶಾಂತಿ, ಸೌಹಾರ್ದತೆ, ಯಾವುದೇ ಧರ್ಮಕ್ಕೆ, ಅದು ಮುಸ್ಲಿಂ ಧರ್ಮಕ್ಕೆ ತೊಂದರೆ ಆದರೆ ಮಾತ್ರ ನಾನು ಧ್ವನಿ ಎತ್ತದಲ್ಲ. ಹಿಂದೂ ಧರ್ಮಕ್ಕೆ ತೊಂದರೆ ಅನ್ಯಾಯ ಆದರೆ ನಾನು ಮುಸ್ಲಿಂ ಧರ್ಮದವನಾಗಿ ನಾನು ಹೋರಾಟದಲ್ಲಿ ಏಕಾಗಿ ಭಾಗಿಸ್ತೇನೆ. ಅದು ಕ್ರೈಸ್ತ ಧರ್ಮಕ್ಕೆ ಅನ್ಯಾಯ ಆದವಾಗಲೂ ನಾನು ಅವರ ಜೊತೆ ಇರ್ತೇನೆ ಅಂತ ಹೇಳುವಂಥ ಒಂದು ಮನಸ್ಥಿತಿ ಇರುವವರು. ನನಗೆ ಜಾತಿ ಅಥವಾ ಧರ್ಮ ಅಂತ ಹೇಳುವಂಥ ಒಂದು ವ್ಯವಸ್ಥೆಯಲ್ಲಿ ನಾನಿಲ್ಲ. ಹುಟ್ಟುವಾಗ ಯಾವ ರೀತಿಯಲ್ಲಿ ನನ್ನ ತಾಯಿಯ ಹೊಟ್ಟೆಯಿಂದ ಬರುವಾಗ ಈ ಜಗತ್ತನ್ನು ನೋಡ್ತೇನೆ, ಏನೂ ಅರಿಯಿರುವುದಿಲ್ಲ. ಅದೇ ಮಗುವಿನ ಒಂದು ಮುಗ್ಧತೆಯ ಮೂಲಕ ನನ್ನ ಹೃದಯದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಪ್ರತಿಯೊಬ್ಬರಿಗೂ ಅವರವರ ಧರ್ಮದ ಅನುಸಾರವಾಗಿ ಬದುಕುವ ಹಕ್ಕನ್ನು ಭಾರತ ದೇಶ ಸಂವಿಧಾನದ ಮೂಲಕ ಕಲ್ಪಿಸಿದೆ. ಅದನ್ನು ಮುಂದುವರಿಸಬೇಕು ಅಂತ ಹೇಳುವಂಥದ್ದೇ ನಮ್ಮ ಆಶೆ. ಮತ್ತು ತಪ್ಪನ್ನು ಯಾರು ಮಾಡಿದ್ರು ಅವರವರ ಧರ್ಮ
ಅದು ಎಲ್ಲದರಲ್ಲಿದೆ, ಗ್ರಂಥದಲ್ಲಿದೆ, ಪುರಾಣದಲ್ಲಿದೆ. ತಪ್ಪು ಎಲ್ಲರೂ ಮಾಡ್ತಾರೆ. ಮನುಷ್ಯರಾಗಿ ಬಿಟ್ಟ ಮೇಲೆ ಒಂದೇ ಜಾತಿ ಮಾಡೋದು ಅಂತ ಹೇಳುವಂಥದ್ದು ನನ್ನ ತಪ್ಪು. ಹೌದು, ಎಲ್ಲ ಧರ್ಮದಲ್ಲೂ ತಪ್ಪಾಗ್ತಾ ಇದೆ. ಅದು ಹಿಂದೂ ಆದವನು ಮನುಷ್ಯವನು, ಕ್ರೈಸ್ತ ಆದವನು, ಮುಸಲ್ಮಾನ್ ಆದವನು ತಪ್ಪು ಮಾಡ್ತಾನೆ. ತಪ್ಪನ್ನು ಅವರು ಅವರ ಆ ಧರ್ಮದಲ್ಲಿ ಇರುವುದಿಲ್ಲ. ತಪ್ಪು ಮಾಡುವವರು ಅವರಿಗೆ ಧರ್ಮ ಅಥವಾ ಜಾತಿ ಅಂತ ಹೇಳುವಂಥದ್ದು ಇರೋದಿಲ್ಲ. ಅದಕ್ಕೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳುವಂಥದ್ದು.